Good morning, dear children. I am Santosh PH. Today we are going to teach the first one lesson 8 standard, a beauty. A beauty poem is a very wonderful and interesting poem. Now we are going to learn about the poem Beauty. Nodi, Beauty. This poem is written by ಇ ಎ ಶೂರ್ ಅವರು ಬರೆದಿರ್ತಕ್ಕಂತಹ ಒಂದು ಪೋಯಮ್ ಆಗಿದೆ. ಇ ಎ ಶೂರ್ ವಾಸ್ ಬಾರ್ನ್ ಆನ್ ಸೆಪ್ಟೆಂಬರ್ 9, 1926 ಇನ್ ನ್ಯೂ ಮೆಕ್ಸಿಕೋ, USA. ಇವರು ಇ ಎ ಶೂರ್ ಅವರು ವಾಸ್ ಬಾರ್ನ್ ಆನ್ ಸೆಪ್ಟೆಂಬರ್ 9, 1926 ಇನ್ ಮೆಕ್ಸಿಕೋ, ಅಮೆರಿಕಾದ ಮೆಕ್ಸಿಕೋದಲ್ಲಿ ಇವರ ಒಂದು ಜನನ ಆಗಿದೆ. ಹರ್ ಒರಿಜಿನಲ್ ನೇಮ್ ವಾಸ್ ಲೂಯಿಸ್ ಅಬೈಟಾ. ಅವರ ಒರಿಜಿನಲ್ ನೇಮು ಲೂಯಿಸ್ ಅಬೈಟಾ. ಆ್ಯಂಡ್ ಪೆಟ್ ನೇಮ್ ಈಸ್ ಇ ಎ ಶೂರ್ ಅಂತಕ್ಕಂಥದ್ದು ಅವರ ಒಂದು ಪೆಟ್ ನೇಮ್ ಆಗಿದೆ. ಶಿ ವಾಸ್ ಯಾನ್ ಆಥರ್. ಇವರು ಒಬ್ಬ ಲೇಖಕರಾಗಿದ್ದಾರೆ. ಶಿ ವಾಸ್ ಯಾನ್ ಆಥರ್, ಪೋಯೆಟ್, ಪದ್ಯ ರಚನಾಕಾರರು, ಆ್ಯಂಡ್ ಎಜುಕೇಟರ್, ಒಬ್ಬ ಶಿಕ್ಷಣ ತಜ್ಞರು ಕೂಡ ಆಗಿದ್ದಾರೆ. ಹೀಗೆ ಈ ಒಂದು ಇ ಎ ಶೂರ್ ಅವರು ಒಬ್ಬ ಅಥರ್ ಲೇಖಕರು, ಒಬ್ಬ ಕವಿತೆಕಾರರು ಆ್ಯಂಡ್ ಎಜುಕೇಟರ್ ಕೂಡ ಆಗಿದ್ದಾರೆ. ಹರ್ ಇಂಪಾರ್ಟೆಂಟ್ ಲೈಬ್ರರಿ ವರ್ಕ್. ಅವರ ಮುಖ್ಯವಾದಂತಹ ಒಂದು ಇಂಪಾರ್ಟೆಂಟ್ ಲೈಬ್ರರಿ ವರ್ಕ್ ಆಗಿದೆ ಐ ಆಮ್ ಎ ಫಬ್ಲೋ ಇಂಡಿಯಾ ಗರ್ಲ್ ಅಂತೇಳಿ. ಐ ಆಮ್ ಎ ಫಿಯೋಬ್ಲೋ ಇಂಡಿಯನ್ ಗರ್ಲ್ ಅಂತೇಳಿ ಅವರು ಒಬ್ಬ ಇಂಪಾರ್ಟೆಂಟ್ ಆದಂತಹ ಲೈಬ್ರರಿ ವರ್ಕ್ ಆಗಿದ್ದಾರೆ. ಒಂದು ಸರಿ ಈ ಪೋಯಮನ್ನು ಲೌಡ್ ರೀಡಿಂಗ್ ಮಾಡಿಬಿಡೋಣ, ಏನಿದೆ ಈ ಪೋಯಮ್ಮು ಅನ್ನುವಂಥದ್ದು. ಎ ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, corn growing, and people working or dancing for their harvest. Beauty is heard in the night, wind sighing, rain falling, or a singer chanting. Anything in earnest. A beauty is in yourself, good deeds, happy thoughts that repeat themselves in your dreams, in your work, and even in your rest. ನೋಡಿ, ಇನ್ನೊಂದ್ಸರಿ ಈ ಪೋಯಮನ್ನು ನೋಡೋಣ. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, the trees, the birds, corn growing, and people working or dancing for their harvest. Beauty is heard in the night, wind sighing, rain falling, or a singer chanting. Anything in earnest.
Beauty is in yourself, good deeds, happy thoughts that repeat themselves in your dreams, in your work, and even in your rest. ನೋಡಿ ಈ ಒಂದು ಬ್ಯೂಟಿ ಈ ಒಂದು ಪದ್ಯದಲ್ಲಿ ಕವಿಯತ್ರಿಯವರು 3 ಅಂಶಗಳನ್ನು ಇಲ್ಲಿ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಒಂದು ಬ್ಯೂಟಿ ವಿಚ್ ವಿ ಕ್ಯಾನ್ ಸಿ ಅಂದರೆ ನಾವು ನೋಡುವಂಥದ್ದು ಏನು ಸೌಂದರ್ಯ ಅನ್ನೋದನ್ನು, ಯಾವುದು ನಾವು ನೋಡ್ತಕ್ಕಂಥ ಸೌಂದರ್ಯ ಅಂತಕ್ಕಂಥದ್ದನ್ನು ಫಸ್ಟ್ ಸ್ಟಾಂಜಾದಲ್ಲಿ ಅವರು ಡಿಸ್ಕ್ರೈಬ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬ್ಯೂಟಿ ಅಂದರೆ ನಾವು ನೋಡ್ತಕ್ಕಂತಹ ಬ್ಯೂಟಿ ಯಾವುದು ಅನ್ನುವಂಥದ್ದು. ಆ್ಯಂಡ್ ಸೆಕೆಂಡ್ ಸ್ಟಾಂಜಾದಲ್ಲಿ ಬ್ಯೂಟಿ ವಿಚ್ ವಿ ಕ್ಯಾನ್ ಇಯರ್, ನಾವು ಕೇಳ್ತಕ್ಕಂತಹ ಬ್ಯೂಟಿ ಯಾವುದು, ಬ್ಯೂಟಿ ವಿಚ್ ವಿ ಕ್ಯಾನ್ ಇಯರ್, ನಾವು ಕೇಳುವಂತಹ ಬ್ಯೂಟಿ ಯಾವುದು ಅನ್ನೋದನ್ನು. ನೆಕ್ಸ್ಟ್ ಥರ್ಡ್ ಸ್ಟಾಂಜಾದಲ್ಲಿ ಇಂಟರ್ನಲ್ ಬ್ಯೂಟಿ ಅಂದರೆ ನಮ್ಮ ಅಂತರಾಳದ ಸೌಂದರ್ಯ ಏನು, ನಮ್ಮ ಅಂತರಾಳದಲ್ಲಿ ಇರಬೇಕಾದಂತಹ ಸೌಂದರ್ಯ ಏನು ಎನ್ನುವಂಥದ್ದನ್ನು ಅವರು ಈ ಒಂದು ಇಂಟರ್ನಲ್ ಬ್ಯೂಟಿ ಅಂದರೆ ಥರ್ಡ್ ಸ್ಟಾಂಜಾದಲ್ಲಿ ಅವರು ಅನಾಲಿಸಿಸ್ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಲೇಖಕರು ಮಾಡಿದ್ದಾರೆ ಅಂತಕ್ಕಂಥದ್ದು. ಈಗ ನಾವು ಒಂದೊಂದೇ ಸ್ಟಾಂಜಾದಲ್ಲಿ ಏನು ವಿವರಣೆ ಲೇಖಕರು ಇಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ನೋಡಿ, ಬ್ಯೂಟಿ ಕ್ಯಾನ್ ಬಿ ಸೀನ್. ನೋಡಿ, ಇವರು ಹೇಳ್ತಾ ಇದ್ದಾರೆ ಫಸ್ಟ್ ಸ್ಟಾಂಜಾದಲ್ಲಿ ಬ್ಯೂಟಿ ಕ್ಯಾನ್ ಬಿ ಸಿ, ನಾವೆಂದೂ ಕೂಡ ಈ ಸೌಂದರ್ಯವನ್ನು ನೋಡಬಹುದು, ನೋಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬ್ಯೂಟಿ ಕ್ಯಾನ್ ಬಿ ಸೀನ್, ಅದು ಯಾವುದು ನಾವು ನೋಡಬಹುದಾದಂತಹ ಆ ಒಂದು ಸೌಂದರ್ಯ, ನಾವು ನೋಡಲಿಕ್ಕೆ ಸಾಧ್ಯವಿರತಕ್ಕಂತಹ ಸೌಂದರ್ಯ ಯಾವುದು ಅನ್ನೋದನ್ನು ಇಲ್ಲಿ ಲೇಖಕರು ಹೇಳಿದ್ದಾರೆ. ಬ್ಯೂಟಿ ಕ್ಯಾನ್ ಬಿ ಸೀನ್ ಇನ್ ದ ಸನ್ಲೈಟ್. ಎಲ್ಲಿ ಆ ಒಂದು ಸೌಂದರ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯ, ಬ್ಯೂಟಿ ಆ ಸುಂದರವನ್ನು ಸೌಂದರ್ಯವನ್ನು. ಬ್ಯೂಟಿ ಅಪೋಸಿಟ್ ವರ್ಡ್ ಏನೋ ಅಗ್ಲಿ. ಬ್ಯೂಟಿ ಅಪೋಸಿಟ್ ವರ್ಡು ಅಗ್ಲಿ. ನೋಡಿ, ಬ್ಯೂಟಿ ಈಸ್ ಸೀನ್. ಸೀನ್ ಅಂದರೆ ನಾವು ನೋಡ್ತೇವೆ, ನೋಡ್ತಾ ಇದ್ದೇವೆ, ನೋಡಿದ್ದೇವೆ. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್. ಸನ್ಲೈಟ್ ಅಂದರೆ ಸೂರ್ಯನ ಕಿರಣ. ಆ ಸೂರ್ಯನ ಪ್ರಕಾಶಮಾನವಾದ ಕಿರಣವನ್ನು ನೋಡಿದಾಗ ಆ ಸೂರ್ಯನ ಪ್ರಕಾಶಮಾನವಾದ ಕಿರಣದಲ್ಲಿ ಏನಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಕವಿಯತ್ರಿ ಅಂತೇಳಿದರೆ, ಇಲ್ಲಿ ಸೌಂದರ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್. ನೋಡಿ, ಸೀನ್, ಸೀನ್ ಅನ್ನೋದು ವಿ3 ರೂಪ, ಸಿ ಸಾ ಸೀನ್. ನೆಕ್ಸ್ಟ್ ನೋಡಿ, ಮತ್ತೆ ಹೇಳ್ತಾರೆ ಅವರು, ದ ಟ್ರೀಸ್. ಬ್ಯೂಟಿ ಎಲ್ಲಿದೆ ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಟ್ರೀಸ್, ಮರಗಳಲ್ಲಿ. ತಾವು ಇಲ್ಲಿ ನೋಡ್ಬೋದು, ಡಿಫ್ರೆಂಟ್ ಆಗಿರ್ತಕ್ಕಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸನ್ನು ಇಲ್ಲಿ ನಾವು ಶೋ ಮಾಡಿದ್ದೇನೆ, ಡಿಸ್ಪ್ಲೇ ಆಗ್ತಾ ಇದೆ. ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಈ ಒಂದು ಟ್ರೀಸ್ಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಬ್ಯೂಟಿ ಇದೆಲ್ಲ ನಮಗೆ ನೋಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಟ್ರೀಸಲ್ಲಿ ಸೌಂದರ್ಯ ಇದೆ ಅಂತೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ದ ಟ್ರೀಸ್, ಆ ಒಂದು ಮರಗಳಲ್ಲಿ ನಾವು ಸೌಂದರ್ಯವನ್ನು ಕಾಣ್ಬೋದು ಅಂತೇಳಿ ವಿವರಿಸ್ತಾ ಇದ್ದಾರೆ. ಹಾಗೆಯೇ ದ ಬರ್ಡ್ಸ್, ಮತ್ತೆ ಹೇಳ್ತಾ ಇದ್ದಾರೆ ಎಲ್ಲಿ ಸೌಂದರ್ಯ ಇದೆ ಅಂತೇಳಿ. ದ ಬರ್ಡ್ಸ್, ಬರ್ಡ್ಸ್ ಅಂದರೆ ಏನು, ಪಕ್ಷಿಗಳು. ಆ ಪಕ್ಷಿಗಳಲ್ಲಿ ನಾವು ಸೌಂದರ್ಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಪ್ಯಾರೋಟ್ ಇದೆ, ಪಿಕಾಕ್ ಇದೆ, ಬರ್ಡ್ಸ್ ಮತ್ತು ಡಿಫ್ರೆಂಟ್ ಆಗಿರತಕ್ಕಂತಹ ಒಂದು ಬರ್ಡ್ಸನ್ನು ಚಿತ್ರವನ್ನು ನೋಡ್ಬೋದು. ಎಷ್ಟು ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಒಂದು ಚಿತ್ರ ಇದೆ ಈ ಒಂದು ಬರ್ಡ್ಸಿಂದು ಅಂತಕ್ಕಂಥದ್ದು. ಹಾಗೆ ಬರ್ಡ್ಸ್ಗಳನ್ನು ಕೂಡ ನಾವು ನೋಡಿದಾಗ ಆ ಬರ್ಡ್ಸಿನ ಒಂದು ಬಣ್ಣ ಏನಿದೆ ಅತ್ಯಂತ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಬರ್ಡ್ಸಲ್ಲಿ ಬ್ಯೂಟಿ ಇದೆ, ಇದನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಅಂತೇಳಿ ಕವಿಯತ್ರಿ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಕಾರ್ನ್ ಗ್ರೋವಿಂಗ್, ಮತ್ತು ಬೆಳೆಗಳು, ನಾವು ಬೆಳೆದಂತಹ ಬೆಳೆಗಳು. ಕಾರ್ನ್ ಗ್ರೋವಿಂಗ್, ಅಲ್ಲಿ ಬ್ಯೂಟಿ ಇದೆ. ನೋಡಿ, ಇಲ್ಲಿ ಭತ್ತದ ಒಂದು ತೆನೆಯನ್ನು ಕೊಟ್ಟಿದ್ದಾರೆ, ಮೆಕ್ಕೆಜೋಳ ತೆನೆಯನ್ನು. ಹೀಗೆ ಈ ಒಂದು ಕಾಳುಗಳು, ರೈತರು ಬೆಳೆದಂಥ ಏನು ಬೆಳೆಗಳಿದಾವಲ್ಲೋ ಆ ಕಾರ್ನ್
ಗ್ರೋವಿಂಗ್, ಆ ಒಂದು ಬೆಳೆದಂತಹ ಬೆಳೆಗಳಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಕಾರ್ನ್ ಗ್ರೋವಿಂಗ್ ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ. ನಂತ ಹೇಳ್ತಾ ಇದ್ದಾರೆ ಪೀಪಲ್ ವರ್ಕಿಂಗ್. ಮತ್ತೆ ಇಲ್ಲಿ ಬ್ಯೂಟಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪೀಪಲ್ ವರ್ಕಿಂಗ್ ಅಂದರೆ ಜನರು, ಅಂದರೆ ಪೀಪಲ್ಸ್ ಅಂದರೆ ಏನು ಫಾರ್ಮರ್ಸ್ ಏನಿದಾರೋ ಆ ಫಾರ್ಮರ್ಸು ತಾವು ಹೊಲಗದ್ದೆಗಳಲ್ಲಿ ಏನು ಕೆಲಸವನ್ನು ಮಾಡ್ತಾರೋ ಆ ಕೆಲಸವನ್ನು ಮಾಡುವಂಥದ್ದನ್ನು ನೋಡ್ತಕ್ಕಂಥದ್ದೇ ಕೂಡ ಒಂದು ಸೌಂದರ್ಯ. ಅವರು ಮಾಡ್ತಕ್ಕಂತಹ ದೃಶ್ಯ ಏನಿದೆಯೋ ಅದು ನೋಡಲಿಕ್ಕೆ ಅತ್ಯಂತ ಸೌಂದರ್ಯ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಪೀಪಲ್ ವರ್ಕಿಂಗ್, ಜನ ಮಾಡ್ತಕ್ಕಂತಹ ಕೆಲಸದಲ್ಲಿ ಕೂಡ ನಾವು ಸೌಂದರ್ಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ನೋಡಿ ಹೇಳ್ತಾ ಇದ್ದಾರೆ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಹಾರ್ವೆಸ್ಟ್ ಅಂತೇಳಿದರೆ ಸುಗ್ಗಿಯ ಕಾಲ. ಅವರು ಸುಗ್ಗಿಯ ಕಾಲದಲ್ಲಿ ಏನು ಹಾರ್ವೆಸ್ಟು, ಸುಗ್ಗಿಯ ಕಾಲದಲ್ಲಿ ಕುಣಿತ ಅವರು ಸುಗ್ಗಿಯ ಹಬ್ಬವನ್ನು ಏನು ಮಾಡ್ತಾರೋ, ಸಂಕ್ರಾಂತಿ ಆಗಿರ್ಬೋದು, ಓಣಂ ಆಗಿರ್ಬೋದು, ಈ ಥರ ನಮ್ಮಲ್ಲಿ ಕೆಲವೊಂದಿಷ್ಟು ಸುಗ್ಗಿಯ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೇವೆ. ಅಂತಹ ಸುಗ್ಗಿಯ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ನಾವೇನನ್ನು ನೋಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಸೌಂದರ್ಯವನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಹೀಗೆ ಈ ರೀತಿ ಮೊದಲನೇ ಪ್ಯಾರಾದಲ್ಲಿ ಲೇಖಕರು ಈ ತರಹ ಒಂದು ಸೌಂದರ್ಯ ಎಲ್ಲಿ ಹೇಗೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಒಂದನೇ ಪ್ಯಾರಾದಲ್ಲಿ, ದ ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್, ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಇಲ್ಲೆಲ್ಲ ನಾವು ಸೌಂದರ್ಯವನ್ನು ನೋಡಲಿಕ್ಕೆ ಏನಿದೆ ಸಾಧ್ಯತೆ ಇದೆ ಅಂತೇಳಿ ಲೇಖಕರು ಹೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಟಾಂಜಾದಲ್ಲಿ ಹೇಳ್ತಾ ಇದ್ದಾರೆ ಬ್ಯೂಟಿ ಎಲ್ಲಿದೆ. ಬ್ಯೂಟಿ ಕ್ಯಾನ್ ಬಿ ಇಯರ್ಡ್. ನಾವು ಸೌಂದರ್ಯವನ್ನು ಕೇಳ್ಬೋದು, ಪ್ರಕೃತಿಯ ಸೌಂದರ್ಯವನ್ನು ಕೇಳ್ಬೋದು. ಒಟ್ಟಾರೆಯಾಗಿ ನಾವು ಕೇಳ್ತಕ್ಕಂಥದ್ದರಲ್ಲೂ ಕೂಡ ಏನಿದೆ ಇಲ್ಲಿ ಸೌಂದರ್ಯ ಇದೆ ಅಂತೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಬ್ಯೂಟಿ ಕ್ಯಾನ್ ಬಿ ಇಯರ್ಡ್. ನಾವು ಬ್ಯೂಟಿಯನ್ನು ಕೇಳ್ಬೋದು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಬ್ಯೂಟಿ ಈಸ್ ಇಯರ್ಡ್ ಇನ್ ದ ನೈಟ್. ನಾವು ರಾತ್ರಿಯ ವೇಳೆಯಲ್ಲಿ ಕೇಳ್ತೇವೆ. ಬ್ಯೂಟಿ ಈಸ್ ಇಯರ್ಡ್. ಇಯರ್ಡ್ ಅಂದರೆ ಏನು? ಕೇಳು. ಸೌಂದರ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಬ್ಯೂಟಿ ಈಸ್ ಇಯರ್ಡ್ ಇನ್ ದ ನೈಟ್ ಅಂದರೆ ರಾತ್ರಿಯಲ್ಲಿ ನಾವು ಸೌಂದರ್ಯವನ್ನು ಕೇಳಲಿಕ್ಕೆ ಸಾಧ್ಯತೆ ಇದೆ. ಯಾವುದದು ಸೌಂದರ್ಯ? ವಿಂಡ್ ಸೈಯಿಂಗ್. ಯಾವುದೋ ಗಾಳಿ ಬೀಸ್ತಕ್ಕಂಥದ್ದು, ಗಾಳಿಯ ಒಂದು ಬೀಸುವ ಸೌಂದರ್ಯ ಏನಿದೆಯೋ ವಿಂಡ್, ಆ ವಿಂಡ್ ಸೈಯಿಂಗ್, ರೈನ್ ಫಾಲಿಂಗ್, ಮತ್ತು ಆ ಮಳೆ ಬೀಳ್ತಕ್ಕಂತಹ ಒಂದು ಸೌಂಡ್ ಏನಿದೆಯೋ ಆ ಸೌಂಡಲ್ಲಿ ಏನಿರ್ತದೆ? ಸೌಂದರ್ಯ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬ್ಯೂಟಿ ಈಸ್ ಇಯರ್ಡ್. ಇಯರ್ಡ್ ಅಂದರೆ ಕೇಳು. ಇಯರ್ಡ್ ನಾವು ಬ್ಯೂಟಿಯನ್ನು ಆ ಕೇಳುವುದರಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ. ಇನ್ ದ ನೈಟ್. ಇನ್ ಅಂದರೆ ಅಲ್ಲಿ, ನಲ್ಲಿ ಅಂದರೆ ಇನ್ ದ ನೈಟ್ ರಾತ್ರಿಯಲ್ಲಿ, ನೈಟ್. ನಂತರ ವಿಂಡ್ ಸಿಂಗಿಂಗ್, ವಿಂಡ್ ಶೈಯಿಂಗ್. ವಿಂಡ್ ಅಂದರೆ ಗಾಳಿ, ಆ ಗಾಳಿಯ ಒಂದು ಸದ್ದು, ಶೈಯಿಂಗ್, ಅಲ್ಲೂ ಕೂಡ ನಾವು ಈ ಒಂದು ಬ್ಯೂಟಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ರೈನ್ ಫಾಲಿಂಗ್, ಮತ್ತೇನೋ ಮಳೆ ಬೀಳುವಂತಹ ಸಂದರ್ಭದಲ್ಲೂ ಕೂಡ ಆ ಮಳೆ ಬೀಳುವಂತಹ ಶಬ್ದ ಏನಿದೆಯೋ ಆ ಶಬ್ದನೂ ಕೂಡ ನಮಗೆ ಅತ್ಯಂತ ಬ್ಯೂಟಿಯಾಗಿ ಇಲ್ಲಿ ಕೇಳಿಸ್ತದೆ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ. ರೈನ್ ಫಾಲಿಂಗ್. ನೆಕ್ಸ್ಟ್ ನೋಡಿ, ಆರ್ ಎ ಸಿಂಗರ್ ಚಾಂಟಿಂಗ್ ಅಥವಾ ಎ ಸಿಂಗರ್. ಸಿಂಗರ್ ಅಂದರೆ ಏನು? ಹಾಡುಗಾರರು. ಆ ಸಿಂಗರ್ ಚಾಂಟಿಂಗ್ ಅವರು ಮಂತ್ರವನ್ನು ಪಠನೆ ಮಾಡ್ತಾರಲ್ಲ, ಅಂದರೆ ದೇವರ ಸ್ತೋತ್ರವನ್ನು ಏನು ಹಾಡ್ತಾರೋ ಅದರಲ್ಲೂ ಕೂಡ ಎನಿಥಿಂಗ್ ಇನ್ ಇಯರ್ನೆಸ್ಟ್ ಅಂದರೆ ಯಾವುದಾದರೂ ನಾವು ಕೇಳ್ತಕ್ಕಂತಹ ಒಂದು ಸ್ತೋತ್ರದಲ್ಲೂ ಕೂಡ ಏನಿದೆಯಪ್ಪ ಅಂತೇಳಿದರೆ ಇಲ್ಲಿ ಒಂದು ಸೌಂದರ್ಯವನ್ನು ನಾವು ಕೇಳ್ತೇವೆ. ಆರ್ ಎ ಸಿಂಗ್ ಚಾಂಟಿಂಗ್ ಎನಿಥಿಂಗ್ ಇನ್ ಇಯರ್ನೆಸ್ಟ್. ನಾವು ಕೇಳ್ತಕ್ಕಂಥ ಈ ಒಂದು ದೇವರ ಸ್ತುತಿಯ ಹಾಡಿನಲ್ಲೂ ಕೂಡ ನಾವೇನನ್ನು ಕೇಳ್ತೇವೆ? ಸೌಂದರ್ಯವನ್ನು ಕೇಳ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಹೀಗೆ
ಈ ರೀತಿಯಾಗಿ ಈ ಒಂದು ಎರಡನೇ ಪದ್ಯದ ಎರಡನೇ ಒಂದು ಪ್ಯಾರದಲ್ಲಿ ಈ ಲೇಖಕರು ಬ್ಯೂಟಿ ಕ್ಯಾನ್ ಬಿ ಹಿಯರ್ಡ್, ನಾವು ಏನು ಆ ಒಂದು ಬ್ಯೂಟಿಯನ್ನು ಕೇಳಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಎರಡನೇ ಪ್ಯಾರದಲ್ಲಿ ಹೇಳಿದ್ದಾರೆ. ಬ್ಯೂಟಿ ಈಸ್ ಹಿಯರ್ಡ್ ಇನ್ ಎ ನೈಟ್, ಅಂದರೆ ರಾತ್ರಿಯಲ್ಲಿ ಕೇಳಿಸ್ತಕ್ಕಂಥ ವಿಂಡ್ ಶೈಯಿಂಗ್, ಗಾಳಿ ಬೀಸ್ತಕ್ಕಂಥದ್ರಲ್ಲಿ, ಗಾಳಿಯ ಸದ್ದಿನಲ್ಲಿ, ಗಾಳಿ ಮಾಡ್ತಕ್ಕಂಥ ಸದ್ದಿನಲ್ಲಿ ಏನಿದೆ ಬ್ಯೂಟಿ ಅಂತಕ್ಕಂಥದ್ದಿದೆ. ಹಾಗೆಯೇ ರೈನ್ ಫಾಲಿಂಗ್, ಮಳೆ ಬೀಳುವಂಥದ್ರಲ್ಲೂ ಕೂಡ ಆ ಮಳೆ ಬೀಳ್ತಕ್ಕಂಥ ಶಬ್ದ ಏನು ಕೇಳಿಸ್ತದೋ ಅಲ್ಲೂ ಕೂಡ ನಮಗೇನಿದೆ ಬ್ಯೂಟಿ ಕೇಳಿಸ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗೆಯೇ ಎ ಸಿಂಗರ್ ಚಾಂಟಿಂಗ್, ಆ ಒಂದು ಸಿಂಗರ್ ಹಾಡುಗಾರರು ಹಾಡ್ತಕ್ಕಂಥ ದೇವರ ಎನಿಥಿಂಗ್, ಒಂದು ಯಾವುದೇ ಒಂದು ಚಾಂಟಿಂಗ್ ಏನಿದೆಯೋ ಆ ಸ್ತೋತ್ರ, ಅಲ್ಲೂ ಕೂಡ ಆ ಸ್ತೋತ್ರದಲ್ಲಿ ನಮಗೇನಿದೆ ಇಲ್ಲಿ ಒಂದು ದಿವ್ಯ ಗಾನ ಏನು ಕೇಳಿಸ್ತದೋ ಅಲ್ಲೂ ಕೂಡ ಏನಿದೆ ನಮಗೆ ಸೌಂದರ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಥರ್ಡ್ ಸ್ಟಾಂಜಾದಲ್ಲಿ ಲೇಖಕರು ಯಾವುದರಲ್ಲಿ ಎಲ್ಲಿ ಬ್ಯೂಟಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ. ಇಂಟರ್ನಲ್ ಬ್ಯೂಟಿ, ಅಂತರಾಳದ ಒಂದು ಸೌಂದರ್ಯ. ಆ ಅಂತರಾಳದ ಸೌಂದರ್ಯ ಹೇಗಿದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳಿದ್ದಾರೆ ನೋಡಿ. ಇಂಟರ್ನಲ್ ಬ್ಯೂಟಿ, ಅಂತರಾಳದ ಸೌಂದರ್ಯ. ಆ ಅಂತರಾಳದ ಸೌಂದರ್ಯ ಯಾವುದು ಅನ್ನುವಂಥದ್ದನ್ನು ನೋಡೋದಾದರೆ ನೋಡಿ, ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್ ಹೇಳ್ತಾರೆ ಇವರು. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್, ಆ ಬ್ಯೂಟಿ ಅಂತಕ್ಕಂಥದ್ದು ನಿನ್ನೊಳಗಡೆ, ನಿನ್ನಷ್ಟಕ್ಕೆ ನಿನ್ನೊಳಗಡೆ ನಿನ್ನಲ್ಲೇ ಅದು ಇರ್ತದೆ. ಯುವರ್ ಸೆಲ್ಫ್, ನಿನ್ನಷ್ಟಕ್ಕೆ ನೀನೇ ಅದನ್ನು ಪಡ್ಕೊಂಡಿರ್ತೀಯ. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್, ನಿನ್ನಷ್ಟಕ್ಕೆ ನಿನಗೆ ಆ ಒಂದು ಬ್ಯೂಟಿ ಇರ್ತದೆ, ನಿನ್ನ ಹತ್ರನೇ ಇರ್ತದೆ, ನಿನ್ನ ಅಂತರಾಳದಲ್ಲೇ ಆ ಒಂದು ಬ್ಯೂಟಿ ಇರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಗುಡ್ ಡೀಡ್ಸ್, ಒಳ್ಳೆಯ ಕೆಲಸಗಳು. ಡೀಡ್ಸ್ ಅಂದ್ರೇನು? ಕೆಲಸ. ಗುಡ್ ಅಂದರೆ ಒಳ್ಳೆಯ, ಅದರ ಅಪೋಸಿಟ್ ವರ್ಡ್ ಏನು? ಗುಡ್ಡಿನ ಅಪೋಸಿಟ್ ವರ್ಡು ಬ್ಯಾಡ್, ಹೊತ್ತಾನೆ. ಹೀಗೆ ಇವರು ಹೇಳ್ತಾ ಇದ್ದಾರೆ ಯಾವುದರಲ್ಲಿ ಇನ್ನರ್ ಬ್ಯೂಟಿ ಇರ್ತದೆ ಅಂತೇಳಿ. ಗುಡ್ ಡೀಡ್ಸ್, ಒಳ್ಳೆಯ ಕೆಲಸದಲ್ಲಿ ನಾವು ಈ ಒಂದು ಸೌಂದರ್ಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್, ಮತ್ತು ಒಳ್ಳೆಯ ಆಲೋಚನೆಗಳು, ಸಂತೋಷವನ್ನುಂಟು ಮಾಡ್ತಕ್ಕಂತಹ ಆಲೋಚನೆಗಳು. ಥಾಟ್ಸ್, ಚಿಂತನೆ ಅಥವಾ ಆಲೋಚನೆಗಳು. ನಮ್ಮ ಒಳ್ಳೆಯ ಆಲೋಚನೆಗಳಿಂದ ನಮ್ಮ ಸೌಂದರ್ಯ ಹೆಚ್ಚಾಗ್ತದೆ, ಆಂತರಿಕ ಸೌಂದರ್ಯ ಹೆಚ್ಚಾಗ್ತದೆ ನೋಡಿ. ಹೇಳ್ತಾರೆ ಇವರು, ಗುಡ್ ಡೀಡ್ಸ್, ಒಳ್ಳೆಯ ಕೆಲಸಗಳನ್ನು ಮಾಡೋದರಿಂದ. ಆ್ಯಂಡ್ ಹ್ಯಾಪಿ ಥಾಟ್ಸ್, ಹ್ಯಾಪಿ ಥಾಟ್ಸ್ ಅಂದರೆ ಒಳ್ಳೆಯ ವಿಚಾರಗಳನ್ನು ನಾವು ಮಾಡೋದರಿಂದ ನಮಗೆ ಈ ಒಂದು ಆಂತರಿಕ ಸೌಂದರ್ಯ ಹೆಚ್ಚಾಗ್ತದೆ. ಅಂದರೆ ಕರೆಕ್ಟ್ ಇದು. ನಾವು ಮಾಡ್ತಕ್ಕಂತಹ ಒಂದು ಒಳ್ಳೆಯ ಕೆಲಸ ಇದ್ದಾಗ ನಮಗೇನಾಗ್ತದೆ, ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಬರ್ತದೆ. ಹಾಗೆಯೇ ಹ್ಯಾಪಿ ಥಾಟ್ಸ್, ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನು ನಾವು ವಿಚಾರ ಮಾಡಿದಾಗ ನಮಗೇನಾಗ್ತದಪ್ಪ, ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಏನಾಗ್ತದೆ, ಗೌರವ ಬರ್ತದೆ ನೋಡಿ. ದಟ್ ರಿಪೀಟ್ ದೆಮ್ ಸೆಲ್ಫ್ಸ್, ಅವು ರಿಪೀಟ್ ಆಗ್ತಿರಬೇಕು. ದೆಮ್ ಸೆಲ್ಫ್, ಇವುಗಳೆಲ್ಲವೂ ಅವುಗಳಷ್ಟಕ್ಕೆ ಅವುಗಳು. ದೆಮ್ ರಿಪೀಟ್ ದೆಮ್ ಸೆಲ್ವ್ಸ್ ಇನ್ ಯುವರ್ ಡ್ರೀಮ್ಸ್, ಅಂದರೆ ನಿಮ್ಮ ಕನಸಿನಲ್ಲಿ ಇವು ಏನಾಗ್ತಿರ್ಬೇಕು, ಪುನರಾವರ್ತನೆ ಆಗ್ತಿರಬೇಕು. ಈ ಥರವಾದಂತಹ ಒಂದು ಹ್ಯಾಪಿ ಥಾಟ್ಸ್ ಆಗಿರ್ಬೋದು, ಗುಡ್ ಡೀಡ್ಸ್ ಆಗಿರ್ಬೋದು, ಇವ ನಿಮ್ಮ ಅಂತರಾಳದಲ್ಲಿ, ನಿಮ್ಮ ಕನಸಿನಲ್ಲಿ ಏನಾಗ್ತಿರಬೇಕು, ಪದೇ ಪದೇ ಅವು ರಿಪೀಟ್ ಆಗ್ತಿರಬೇಕು, ಪುನರಾವರ್ತನೆ ಆಗ್ತಿರಬೇಕು. ಅಂದರೆ ಯಾವಾಗಲೂ ಕೂಡ ಏನು ಮಾಡಬೇಕು, ನಾವು ಒಳ್ಳೆಯ ಕೆಲಸದ ಬಗ್ಗೆ ಆಲೋಚನೆಯನ್ನು ಕಾಣಬೇಕು, ಒಳ್ಳೆಯ ಕೆಲಸದ ಬಗ್ಗೆ ನಾವು ಕನಸನ್ನು ಕಾಣಬೇಕು, ಒಳ್ಳೆಯ ಥಾಟ್ಸ್, ಒಳ್ಳೆಯ ವಿಚಾರಗಳ ಬಗ್ಗೆ ನಮ್ಮ ಕನಸುಗಳನ್ನು ನಾವು ಕಾಣಬೇಕು. ಅವೆಲ್ಲವುಗಳು ನಮಗೆ ಆಗಿಂದಾಗಿ ಏನಾಗ್ತಿರಬೇಕು, ನಮ್ಮ ಒಂದು ಕನಸಿನಲ್ಲಿ ರಿಪೀಟ್ ಆಗಬೇಕು. ಹಾಗಾದಾಗ ಮಾತ್ರ ಏನಾಗ್ತದಪ್ಪ ಅಂತೇಳಿದರೆ ನಮ್ಮ ಒಂದು ಆಂತರಿಕ ಸೌಂದರ್ಯ ಹೆಚ್ಚಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಲೇಖಕರು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಹೇಳ್ತಾ ಇದ್ದಾರೆ ಇವರು, ಇನ್ ಯುವರ್ ವರ್ಕ್. ಮತ್ತೆ ಹೇಳ್ತಾ ಇದ್ದಾರೆ ಇವರು, ಇನ್ ಯುವರ್ ವರ್ಕ್,
ನೀನು ಮಾಡ್ತಕ್ಕಂತಹ ಕೆಲಸದಲ್ಲಿ, ನೀನು ಮಾಡ್ತಕ್ಕಂತಹ ಕೆಲಸ ಇನ್ನೊಬ್ಬರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿದ್ದರೆ ಆವಾಗ ನಿನ್ನ ಆಂತರಿಕ ಸೌಂದರ್ಯ ಹೆಚ್ಚಾಗ್ತದೆ. ನಿನ್ನ ಸೌಂದರ್ಯ ನೀನು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ಇರ್ತೇವೋ ಆ ಕ್ಷೇತ್ರದಲ್ಲಿ ನಮ್ಮಗಳ ಜವಾಬ್ದಾರಿಗಳನ್ನು ಅರಿತುಕೊಂಡು ನಾವೇನು ಮಾಡಬೇಕಾಗ್ತದೆ, ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಆವಾಗ ಏನಾಗ್ತದಪ್ಪ ಅಂತೇಳಿದರೆ ನಮ್ಮ ಒಂದು ಆಂತರಿಕ ಸೌಂದರ್ಯ ಅಂತಕ್ಕಂಥದ್ದು ಹೆಚ್ಚಾಗ್ತದೆ ಇನ್ ಯುವರ್ ವರ್ಕ್, ನಿಮ್ಮ ಕೆಲಸದಲ್ಲಿ, ಆ್ಯಂಡ್ ಇವನ್ ಇನ್ ಯುವರ್ ರೆಸ್ಟ್, ಇನ್ನೂ ಸಹ ನಿಮಗೆ ಒಂದು ವಿಶ್ರಾಂತಿ, ಆ್ಯಂಡ್ ಇವನ್ ಇನ್ ಯುವರ್ ರೆಸ್ಟ್. ಆವಾಗ ನಿಮ್ಮ ಜೀವನದಲ್ಲಿ ನಿಮಗೇನು ಸಿಗ್ತದೆ, ಏನು ಒಂದು ವಿಶ್ರಾಂತಿ ಅಂತಕ್ಕಂಥದ್ದು ಸಿಗ್ತದೆ. ಇವನ್ ಇನ್ ಯುವರ್ ರೆಸ್ಟ್ ಅಂದರೆ ನಿಮಗೆ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಸಿಗ್ತದೆ. ಈ ರೀತಿ ನಿಮ್ಮ ಆಂತರಿಕ ಸೌಂದರ್ಯವನ್ನು ನೀವು ಹೆಚ್ಚಿಗೆ ಮಾಡಿಕೊಂಡಾಗ ನಿಮಗೆ ಜೀವನದಲ್ಲಿ ಏನಾಗ್ತದಪ್ಪ ಅಂತೇಳಿದ್ರೆ ಒಂದು ವಿಶ್ರಾಂತಿ ಅಂತಕ್ಕಂಥದ್ದು ಸಿಗ್ತದೆ, ನೆಮ್ಮದಿ ಅಂತಕ್ಕಂಥದ್ದು ಸಿಗ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಲೇಖಕರು ಹೇಳಿರತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಲೇಖಕರು ಈ ಪದ್ಯದಲ್ಲಿ 3 ಅಂಶಗಳನ್ನು ಅವರು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಯಾವುದು? ನಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಬ್ಯೂಟಿ ಈಸ್ ಸೀನ್, ಅದು ಇಲ್ಲಿ ನೋಡುವುದರಲ್ಲಿ ಸೌಂದರ್ಯ ಇದೆ. ಆ್ಯಂಡ್ ಬ್ಯೂಟಿ ಈಸ್ ಇನ್ ಹಿಯರ್ ಅಂದರೆ ಕೇಳುವಲ್ಲಿ ಕೂಡ ಸೌಂದರ್ಯ ಇದೆ. ಆನಂತರ ಬ್ಯೂಟಿ ಈಸ್ ಇಂಟರ್ನಲ್ ಅಂದರೆ ಆಂತರಿಕ ಸೌಂದರ್ಯ ಕೂಡ ಇದೆ ಅಂತಕ್ಕಂಥ ಮಾತನ್ನು, ಹೀಗೆ ಈ 3 ಅಂಶಗಳನ್ನು ಬಹಳ ಮುಖ್ಯವಾಗಿ ಅವರು ಇಟ್ಕೊಂಡ್ಬಿಟ್ಟು ಈ ಒಂದು ಪದ್ಯದಲ್ಲಿ ತಮ್ಮ ವಿವರಣೆಯನ್ನು ಲೇಖಕರು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ದಾರೆ. ಓಕೆ, ಇನ್ನೊಂದು ಸರಿ ಇದರ ಬಗ್ಗೆ ವಿವರಣೆಯನ್ನು ನೋಡೋಣ. ಬೇಕಿದ್ರೆ ಎಲ್ಲಿ ಬ್ಯೂಟಿ ಇದೆ ಅನ್ನೋದನ್ನು ಹೇಳಿದ್ದಾರೆ ಅಂಥೇಳಿ ನೋಡಿ. ಬ್ಯೂಟಿ ಕ್ಯಾನ್ ಬಿ ಸೀನ್, ನಾವು ನೋಡುವಂಥದ್ದು. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್, ಸೂರ್ಯನ ಬೆಳಕಿನಲ್ಲಿ ಸೌಂದರ್ಯವನ್ನು ಕಾಣ್ತೇವೆ. ದ ಟ್ರೀಸ್ ಅಂದರೆ ಗಿಡ ಮರಗಳಲ್ಲಿ ಸೌಂದರ್ಯ ಇದೆ. ದ ಬರ್ಡ್ಸ್, ನೋಡಿ ಎಷ್ಟು ಚೆಂದ ಇದೆ ಬರ್ಡ್ಸ್, ದ ಬರ್ಡ್ಸ್. ನಂತರ ಕಾರ್ನ್ ಗ್ರೋವಿಂಗ್, ಆ ಒಂದು ಬೆಳೆಗಳ ಕಾಳುಗಳನ್ನು ನೋಡಿದಾಗ ಆ ಒಂದು ಸೌಂದರ್ಯವನ್ನು ನಾವು ವರ್ಣಿಸಲಿಕ್ಕೆ ಅಸಾಧ್ಯ. ಆ ಕಾರ್ನ್ ಗ್ರೋವಿಂಗಲ್ಲಿ ಕೂಡ ಏನಿದೆಯಪ್ಪ ಅಂತೇಳಿದರೆ ಒಂದು ಬ್ಯೂಟಿ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನೆಕ್ಸ್ಟ್ ನೋಡಿ, ಪೀಪಲ್ ವರ್ಕಿಂಗ್, ಆ ಜನ, ಆ ಶ್ರಮಜೀವಿಗಳು, ಲೇಬರ್ಸು ತಾವ ಒಂದು ಹೊಲದಲ್ಲಿ ಆ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ದೃಶ್ಯವನ್ನು ನೋಡಿದಾಗ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಂತಕ್ಕಂಥದ್ದು ಇಲ್ಲಿ ತಾವು ಚಿತ್ರಗಳಲ್ಲಿಯೂ ಕೂಡ ಆ ಸೌಂದರ್ಯವನ್ನು ಗಮನಿಸಿ ತುಂಬಿಕೊಳ್ಬೋದು. ಪೀಪಲ್ ವರ್ಕಿಂಗ್. ನಂತರ ಡ್ಯಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್, ಅವರ ಒಂದು ಸುಗ್ಗಿಯ ಕಾಲದಲ್ಲಿ ಅವರು ಕುಣಿತಕ್ಕಂತಹ ದೃಶ್ಯ ಏನಿದೆಯೋ ಆ ದೃಶ್ಯ ನೋಡಲಿಕ್ಕೆ ಎಷ್ಟು ಸೌಂದರ್ಯ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ತಿಳಿಸಿದ್ದಾರೆ. ನೆಕ್ಸ್ಟು ಬ್ಯೂಟಿ ಕ್ಯಾನ್ ಬಿ ಹಿಯರ್ಡ್, ನಾವು ಈ ಒಂದು ಸೌಂದರ್ಯವನ್ನು ಕೇಳಬಹುದು, ಕೇಳಲಿಕ್ಕೂ ಕೂಡ ಸಾಧ್ಯ ಇದೆ. ಅದು ಬ್ಯೂಟಿ ಈಸ್ ಹಿಯರ್ಡ್ ಇನ್ ದ ನೈಟ್, ಅಂದರೆ ರಾತ್ರಿಯಲ್ಲಿ ಕೇಳ್ತಕ್ಕಂತಹ ಶಬ್ದಗಳು. ನೋಡಿ, ನಾವು ನೈಟು ಮಲಗಿರ್ತೇವೆ, ಆ ಮಲಗಿದಂತಹ ಸಂದರ್ಭದಲ್ಲಿ ನೈಟು ಸಾಕಷ್ಟು ಪಕ್ಷಿಗಳ ಕಲರವವನ್ನು, ಏನಾದರೂ ಮಳೆ ಬರ್ತಾ ಇದ್ದರೆ ಅದರ ಒಂದು ಶಬ್ದವನ್ನು, ಬೀಸ್ತಕ್ಕಂತಹ ಗಾಳಿ, ಆ ತಂಪಾದ ತಂಗಾಳಿ, ಬೇಸಿಗೆ ಕಾಲದಲ್ಲಿ ತಂಪಾದ ತಂಗಾಳಿ ಬೀಸ್ತಾ ಇದ್ದರೆ ಅದು ಕೇಳಲಿಕ್ಕೆ ಎಷ್ಟು ನಮಗೆ ಸೌಂದರ್ಯ ಆಗ್ತದೆ ಅಂತೇಳಿದರೆ, ಹೀಗೆ ಆ ಹಿನ್ನೆಲೆಯಲ್ಲಿ ಬ್ಯೂಟಿ ಈಸ್ ಹಿಯರ್ಡ್ ಇನ್ ದ ನೈಟ್, ವಿಂಡ್ ಶೈಯಿಂಗ್, ರೈನ್ ಫಾಲಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ವಿಂಡ್ ಶೈಯಿಂಗ್ ಆ್ಯಂಡ್ ರೈನ್ ಫಾಲಿಂಗ್, ಅಲ್ಲಿ ಬ್ಯೂಟಿಯನ್ನು ಕಾಣ್ತೇವೆ. ಆರ್ ಎ ಸಿಂಗರ್ ಚಾಂಟಿಂಗ್ ಎನಿಥಿಂಗ್ ಇನ್ ಹಿಯರ್ ನೆಸ್ಟ್, ನೋಡಿ, ಆರ್ ಎ ಸಿಂಗರ್ ಚಾಂಟಿಂಗ್ ಎನಿಥಿಂಗ್ ಇನ್ ಆರ್ ನೆಸ್ಟ್. ನೋಡಿ, ಹೀಗೆ ಆ ಒಂದು ಮಂತ್ರಗಳ ಪಠಣ, ಆ ಪಠಣ ಬರ್ತಕ್ಕಂಥ ಸಂದರ್ಭದಲ್ಲಿ, ಆ ಸ್ತೋತ್ರದ ಪಠನೆಯ ಸಂದರ್ಭದಲ್ಲಿ ಆ ಸ್ತೋತ್ರಗಳನ್ನೇನು ನಾವು ಕೇಳ್ತವೋ ಅದು ನಮಗೆ ಅತ್ಯಂತ ಸುಂದರವಾಗಿ ಕೇಳಿಸ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ.
ನೆಕ್ಸ್ಟ್ ನೋಡಿ ಇಂಟರ್ನಲ್ ಬ್ಯೂಟಿ, ಆ ಒಂದು ಅಂತರಾಳದ ಸೌಂದರ್ಯ, ಇಂಟರ್ನಲ್ ಬ್ಯೂಟಿ ಬಗ್ಗೆ ಹೇಳಿದರೆ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ನಿನ್ನ ಅಂತರಾಳದಲ್ಲಿ ನಿನ್ನಷ್ಟಕ್ಕೆ ನೀನೇ ನಿನ್ನ ಅಂತರಾಳದಲ್ಲಿ ಆ ಒಂದು ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬೇರೆ ಅದು ಬಾಹ್ಯ ಸೌಂದರ್ಯಕ್ಕಿಂತ ನಿನ್ನ ಅಂತರಾಳದ ಸೌಂದರ್ಯ ನಿನ್ನಷ್ಟಕ್ಕೆ ನೀನೇ ಅದನ್ನು ಪಡ್ಕೊಳ್ಬೇಕು, ನೀನೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಹೇಗೆ ನಮ್ಮ ಆಂತರಿಕ ಸೌಂದರ್ಯ ಹೆಚ್ಚಾಗ್ತದೆ, ಹೇಗಿರೋದರಿಂದ ಆಂತರಿಕ ಸೌಂದರ್ಯ ಹೆಚ್ಚಾಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಗುಡ್ ಡೀಡ್ಸ್, ಒಳ್ಳೆಯ ಕೆಲಸಗಳನ್ನು ಮಾಡೋದರಿಂದ, ಹಾಗೆಯೇ ಹ್ಯಾಪಿ ಥಾಟ್ಸ್, ಒಳ್ಳೆಯ ಚಿಂತನೆಗಳನ್ನು ಮಾಡೋದರಿಂದ, ದಟ್ ರಿಪೀಟ್ಸ್ ದೆಮ್ಸೆಲ್ವ್ಸ್ ಇನ್ ಯುವರ್ ಡ್ರೀಮ್ಸ್. ಇಲ್ಲಿ ಹೀಗೆ ಆ ಒಂದು ಒಳ್ಳೆಯ ಕೆಲಸಗಳು, ಒಳ್ಳೆಯ ವಿಚಾರಗಳು ನಿಮ್ಮ ಕನಸಿನಲ್ಲಿ ಏನಾಗ್ತಿರಬೇಕು, ಅವಷ್ಟಕ್ಕೆ ಅವೇ ಪದೇ ಪದೇ ನಿಮಗೆ ಏನಾಗ್ತಿರಬೇಕು, ಅವು ರಿಪೀಟ್ ಆಗ್ತಿರಬೇಕು, ಪುನರಾವರ್ತನೆ ಆಗ್ತಿರಬೇಕು. ಆವಾಗ ನಿಮ್ಮ ಒಂದು ಆಂತರಿಕ ಬ್ಯೂಟಿ ಏನಾಗ್ತದೆ, ಹೆಚ್ಚಾಗ್ತದೆ. ಅಂದರೆ ನಾವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಏನು ಮಾಡಬೇಕು, ಥಿಂಕ್ ಮಾಡಬೇಕು, ಇನ್ನೊಬ್ಬರಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ನಮ್ಮ ಥಿಂಕು ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ ದಟ್ ರಿಪೀಟ್ ದೆಮ್ಸೆಲ್ವ್ಸ್ ಇನ್ ಯುವರ್ ಡ್ರೀಮ್ ಅಂದರೆ ಏನು, ಕನಸು. ಆ ಡ್ರೀಮಿನ ಅಪೋಸಿಟ್ ವರ್ಡ್ ಏನು, ರಿಯಲೈಸ್ಡ್. ಡ್ರೀಮ್ ಅಪೋಸಿಟ್ ವರ್ಡ್ ಏನಾಗಾದರೆ ರಿಯಲೈಸ್ಡ್ ಅಂದರೆ ಅದು ಅಪೋಸಿಟ್ ವರ್ಡ್ ಆಗ್ತದೆ. ನೆಕ್ಸ್ಟ್ ನೋಡಿ ಇನ್ ಯುವರ್ ವರ್ಕ್, ನಿಮ್ಮ ಕೆಲಸದಲ್ಲಿ. ಆ್ಯಂಡ್ ನಿಮ್ಮ ಕೆಲಸದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಒಳ್ಳೆಯದಾಗಿದ್ದರೆ ಅದರಲ್ಲಿ ಏನು ಕಾಣಿಸ್ತದೆ, ಸೌಂದರ್ಯ ಕಾಣಿಸ್ತದೆ. ನಾವು ಮಾಡ್ತಕ್ಕಂಥ ಕೆಲಸ ಕೆಟ್ಟದಾಗಿದ್ದರೆ ಅದು ಇನ್ನೊಬ್ಬರಿಗೆ ಕೆಟ್ಟದಾಗಿ ಕಾಣಿಸ್ತಾ ಇದೆ ಅಂತೇಳಿದರೆ ಅದು ಸೌಂದರ್ಯವನ್ನು ಪಡ್ಕೊಂಡಿರಲ್ಲ. ಹಾಗಾಗಿ ನಿಮ್ಮ ಒಂದು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಬ್ಯೂಟಿಯನ್ನು ಕಾಣಬೇಕು. ಇನ್ ಯುವರ್ ವರ್ಕ್ ಆ್ಯಂಡ್ ಇವನ್ ಇನ್ ಯುವರ್ ರೆಸ್ಟ್, ಮತ್ತು ಇವನ್ ಸಹ ಇನ್ ಯುವರ್ ರೆಸ್ಟ್. ಹಿಂಗಿದ್ದಾಗ ನಿಮ್ಮಲ್ಲಿ ಏನಾಗ್ತದೆ, ಶಾಂತಿ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು, ಇಷ್ಟು ಒಂದು ಅಂಶಗಳನ್ನು ಈ ಲೇಖಕರು ಈ ಒಂದು ಪದ್ಯದಲ್ಲಿ, ಈ ಒಂದು ಬ್ಯೂಟಿ, ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಅವರು ತಮ್ಮದೇ ಆಗಿರತಕ್ಕಂತಹ ಒಂದು ವಿಚಾರಧಾರೆಗಳನ್ನು ತಮಗೆ ತಿಳಿಸುವ ಮೂಲಕವಾಗಿ ನಾವು ಹೇಗಿರಬೇಕು, ಹೌ ಟು ಇನ್ ಯುವರ್ ಲೈಫ್, ನಮ್ಮ ಜೀವನದಲ್ಲಿ ಹೇಗೆ ಇರಬೇಕು ಅಂತಕ್ಕಂಥದ್ದನ್ನು ಅವರು ಈ ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ಅವರು ಹೇಳಿದ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಇವೆಲ್ಲ ಅಂಶಗಳನ್ನು ಅಳವಡಿಕೆ ಮಾಡಿಕೊಂಡಿದ್ದೇ ಆದರೆ ನಮ್ಮ ಒಂದು ಆಂತರಿಕ ಸೌಂದರ್ಯ ಹೆಚ್ಚುತ್ತದೆ. ಮತ್ತು ಈ ಒಂದು ಲೇಖಕರ ಈ ಒಂದು ಕವಿಗಳ ಆಶಯ ಏನಿದೆ ಅಂತ ಹೇಳಿದರೆ, ಇಷ್ಟೆಲ್ಲ ನಮಗೆ ಪ್ರಕೃತಿಯಿಂದ ಸೌಂದರ್ಯ ಸಿಗ್ತಾ ಇದೆ, ಆ ಪ್ರಕೃತಿ ಸೌಂದರ್ಯವನ್ನು ನಾವೇನು ಮಾಡಬಾರ್ದು, ಹಾಳು ಮಾಡಬಾರ್ದು, ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ನಾವು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಮತ್ತು ನಾವು ಹೇಗೆ ಒಳ್ಳೆಯವರಾಗಿರಬೇಕು ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಒಂದು ಪೊಯಮಲ್ಲಿ ಕವಿಗಳು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಷ್ಟು ಈ ಒಂದು ಪೊಯಮ್ಗೆ ಸಂಬಂಧಪಟ್ಟಂತೆ ವಿವರಣೆ. ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.